ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಡಿಎಸ್ಎಸ್ ಸಂಘಟನೆ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಗದಗ ಜಿಲ್ಲೆಯ ರೋಣ ಪಟ್ಟಣಕ್ಕೆ ಡಿಸೆಂಬರ್ 15ರಂದು 200 ಕೋಟಿ ವೆಚ್ಚದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯನವರಿಗೆ ಗದಗ ಜಿಲ್ಲಾ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಯಥಾವತ್ತಾಗಿ ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ ಮನವಿ ನೀಡುವ ಮೂಲಕ ಪಟ್ಟು ಹಿಡಿದ ಗದಗ ಹಾಗೂ ರೋಣ ದಲಿತ ಮುಖಂಡರು ಆಗಸ್ಟ್ 1, 2024ರಂದು ಪರಿಶಿಷ್ಟ ಜಾತಿ ಪಂಗಡಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಆಯಾಯ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು 7 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠದಿಂದ ಐತಿಹಾಸಿಕ ತೀರ್ಪು ಹೊರಬಂದಿರುವುದರಿಂದ ತುಳಿತಕ್ಕೆ ಒಳಗಾದ ಶೋಷಿತ ವರ್ಗಗಳಿಗೆ ಶಿಕ್ಷಣ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಪಡೆಯಲು ಈಗಾಗಲೇ ಕರ್ನಾಟಕದಲ್ಲಿ ಒಳ ಮೀಸಲಾತಿಗಾಗಿ 30 ವರ್ಷಗಳಿಂದ ಹೋರಾಟ ನಡೀತಾ ಇದ್ದು, ಈ ಹೋರಾಟದಲ್ಲಿ ಹಲವಾರು ತಮ್ಮ ಬದುಕನ್ನು ತ್ಯಾಗ ಮಾಡಿದ್ದಾರೆ ಮತ್ತು ಕೆಲವರು ಪ್ರಾಣ ತ್ಯಾಗ ಮಾಡಿದ್ದಾರೆ ಎಂಬುದು ತಮಗೆ ತಿಳಿದಿರುವ ಸಂಗತಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಡಿವೈ ಚಂದ್ರಚೂಡ ಮತ್ತು ಉಳಿದ 6 ಜನ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ, ವಿಕ್ರಮ್ ನಾಥ್, ಬೇಲಾ ಎಂ ತ್ರಿವೇದಿ, ಪಂಕಜ್ ಮಿಥಾಲ್, ಮನೋಜ್ ಮಿಶ್ರಾ ಮತ್ತು ಸತೀಶ್ ಚಂದ್ರ ಶರ್ಮಾ ಒಳಗೊಂಡಂತೆ 6:1 ಅನುಪಾತದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಉಪವರ್ಗೀಕರಣ ಮಾಡಬಹುದು ಅಂತ ಆಯಾ ರಾಜ್ಯಗಳಿಗೆ ತೀರ್ಪನ್ನು ನೀಡಿದ್ದಾರೆ. ಪರಿಶಿಷ್ಟರ 101 ಜಾತಿಗಳಲ್ಲಿ ಮಾದಿಗ ಸಹ ಸಂಬಂಧಿಸಿದ ಜಾತಿಗಳಿಗೆ 6% ಉಳಿದ ಸಂಬಂಧಿಸಿದ ಜಾತಿಗಳಿಗೆ 5% ಸ್ಪರ್ಶ ಜಾತಿಗಳಾದ ಕೊರಮ, ಕೊರಚ, ಬೋವಿ, ಲಂಬಾಣಿಗಳಿಗೆ 3%, ಅಲೆಮಾರಿ ಅಸ್ಪೃಶ್ಯ ಜಾತಿಗಳಿಗೆ 1% ಜನಸಂಖ್ಯೆ ಆಧಾರಿತವಾಗಿ ಒಳ ಮೀಸಲಾತಿ ಕಲ್ಪಿಸಿರುವುದು ತಮಗೆಲ್ಲರಿಗೂ ತಿಳಿದಿರುವ ವಿಷಯ. ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2024ರಂದು ನೀಡಿದ ಆದೇಶದ ಅನ್ವಯ ಕರ್ನಾಟಕ ಸರ್ಕಾರವು ದಿನಾಂಕ 28/10/2024ರಂದು ಸಚಿವ ಸಂಪುಟ ಸಭೆಯಲ್ಲಿ ಎಂಪಿರಿಕಲ್ ಡಾಟಾ ಸಂಗ್ರಹ ಮಾಡಲು ಏಕಸದಸ್ಯ ಆಯೋಗವನ್ನು ರಚಿಸಿ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರನ್ನು ಆಯೋಗಕ್ಕೆ ನೇಮಿಸಿತು ಮುಂದುವರೆದು ಹೊರಡಿಸಿದ್ದು, ಈ ಕಾರ್ಯಸೂಚಿಗೆ ತಕ್ಕಂತೆ ನಾವು ನಮ್ಮ ಸಮಾಜವನ್ನು ಸಿದ್ಧಗೊಳಿಸಿ ಆಯೋಗಕ್ಕೆ ತಕ್ಕ ಸಮಂಜಸ ಮಾಹಿತಿ ಒದಗಿಸಲು ತುರ್ತಾಗಿ ಸಜ್ಜಾಗಬೇಕಾಗಿದೆ. ಈ ಮಹತ್ತರ ಉದ್ದೇಶದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜವನ್ನು ಜಾಗೃತಗೊಳಿಸಿ ಒಳ ಮೀಸಲಾತಿಯನ್ನು ಸರ್ಕಾರ ಅತಿ ಶೀಘ್ರವಾಗಿ ಜಾರಿಗೊಳಿಸಲು ಸನ್ನದ್ಧಗೊಳಿಸುವ ಸಲುವಾಗಿ ಗದಗ ಜಿಲ್ಲೆಯ ತುದಿಯವರೆಗೂ ಒಳ ಮೀಸಲಾತಿಯನ್ನು ಪಡೆಯುವ ಸಲುವಾಗಿ ಇದೇ ಡಿಸೆಂಬರ್ 14, 2024ರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಮಾದಿಗ ವಕೀಲರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತ ಮಹತ್ವದ ಸಮಾವೇಶಕ್ಕೆ ತಮ್ಮಗಳ ಭಾಗವಹಿಸುವಿಕೆಯು ಪ್ರಮುಖ ಜವಾಬ್ದಾರಿ ಹಾಗೂ ಕರ್ತವ್ಯವೆಂದು ಭಾವಿಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಸಮಿತಿ ವತಿಯಿಂದ ಮನವಿಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಎನ್ ಬಳ್ಳಾರಿ ರಾಜ್ಯ ಸಂಘಟನಾ ಸಂಚಾಲಕರು, ಪ್ರಕಾಶ್ ಎಂ ಹೊಸಳ್ಳಿ ರಾಜ್ಯ ವಿಭಾಗೀಯ ಸಂಚಾಲಕರು, ದುರ್ಗಪ್ಪ ಎಲ್ ಹರಿಜನ್ ಗದಗ ಜಿಲ್ಲಾ ಸಂಚಾಲಕರು, ಸಂಗಪ್ಪ ಹೊಸಮನಿ, ಮರಿಯಪ್ಪ ಎನ್ ಮಾದರ್, ಹನುಮಂತ ಪೂಜಾರ್, ಸುರೇಶ್ ನಡವಿನಮನಿ, ಸೋಮಶೇಖರ್ ಎಸ್ ನಾಗರಾಜ್, ಶರಣಪ್ಪ ದೊಡ್ಡಮನಿ, ಮಲ್ಲು ಮಾದರ್, ಯಲ್ಲಪ್ಪ ಮಾದರ್, ಭೀಮಪ್ಪ ಮಾದರ್, ಪರಶು ಮಾದರ್, ಮುತ್ತಪ್ಪ ಅಜುಗಣ್ಣವರ್, ಶರಣು ದೊಡ್ಡಮನಿ, ಚಂದ್ರು ಹಂಚಿನಾಳ್, ಯಲ್ಲಪ್ಪ ಪೂಜಾರ್, ರಮೇಶ್ ನಂದಿ, ಅಭಿಷೇಕ್ ಕೊಪ್ಪದ್ ಮತ್ತು ಇನ್ನೂ ಅನೇಕ ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು. ವರದಿ ಅಂದಪ್ಪ ಮಾದರ್. ಸೆಕೆಂಡ್ ಸರ ಗದಗ ಜಿಲ್ಲೆಯನ್ನು ಕೊಡ್ತಾ ಇದ್ದೀವಿ ಸರ್. 30 ವರ್ಷಗಳ ನಮ್ಮ ಒಂದು ಬೇಡಿಕೆ ಸರ್ ಇದೆ. ದಯವಿಟ್ಟು ತಾವು ಇದನ್ನು ಈಡೇರಿಸಬೇಕು. ಸರ ಮಾನ್ಯ ಕೊಟ್ಟಲ್ಲ ಸರ